ಸುಮನ ಕುಂಕುಮ ಇಟ್ಕೊಂಡಿಲ್ಲ ಸರಿ. ಹಾಗಿಟ್ಕೊಂಡಿಲ್ಲ ಅಂದ್ರೆ ಗಂಡನ್ಗೆ ಅಂದ್ರೆ ವಿಕ್ರಾಂತ್ಗೆ ಏನಾದ್ರೊಂದು ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ ಅರ್ಥ ಇದೆ. ಆದ್ರೆ ಸುಮನನ್ಗೆ ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ನನಗೇನಾದ್ರೂ ಆದ್ರೆ ನೆಮ್ಮದಿಯಿಂದ ಕಣ್ಮುಚ್ಬಿಡ್ತೀನಿ. ಏಯ್, ಹುಚ್ಚುನ್ ಥರ ಮಾತಾಡ್ಬೇಡ್ವಾ. ವಿಕ್ರಾಂತ್, ವೈರಾಗ್ಯ ಹುಟ್ಟೋದಕ್ಕೆ ಇನ್ನೂ ಟೈಮ್ ಇದೆ. ಇಷ್ಟಕ್ಕೂ ಸುಮ್ಮನೆ ಕುಂಕುಮ ಹಚ್ಕೊಂಡು ಬಂದಿಲ್ಲ ಅಂತ ಹೇಳೋದಕ್ಕೆ ಬಿಡು. ಬ್ಯಾಂಕ್ಗೆ ಹೋಗೋ ಅವಸರದಲ್ಲಿ ಮರ್ತು ಹೋಗಿರ್ತಾಳೆ. ಹಾಗೆಲ್ಲ ಏನಿಲ್ಲ ಚಿಕ್ಕಿ, ಬೇಕು ಅಂತಾನೆ ಇಟ್ಕೊಂಡಿಲ್ಲ. ಬೇಕಂತೇನಾ? ಸೌಭಾಗ್ಯನ ಕಳ್ಕೋಬೇಕು ಅಂತನಾ? ಚೆಕ್ ಡೆಪಾಸಿಟ್ ಮಾಡಿ ಅದ್ರ ನೆಕ್ಸ್ಟ್ ಡೇನೇ ನಾನು ಶ್ರೀಮಂತೆ ಆಗ್ತಿರ್ಬೇಕಾದ್ರೆ ಸೌಭಾಗ್ಯ ಹೇಗ್ ಕಳ್ಕೊತೀನಿ? ಸುಮನಾ, ಸೌಭಾಗ್ಯ ಅಂದ್ರೆ ಐಶ್ವರ್ಯ ಅಲ್ಲ, ಮುತ್ತೈದೆತನ. ಚಿಟಿಕೆ ಕುಂಕುಮನ ಹಣೆ ಮೇಲೆ ಇಟ್ಕೊಳ್ಳೋದನ್ನ ಮೀರೋ ಸೌಭಾಗ್ಯ ಯಾವುದಿದೆ? ₹1 ಕೊಟ್ರೆ ಪ್ಯಾಕೆಟ್ ಕುಂಕುಮ ಕೊಟ್ಟಿರೋರು, ದೇವಸ್ಥಾನಕ್ಕೆ ಹೋದ್ರೆ ಫ್ರೀಯಾಗಿ ಕುಂಕುಮದ ಪೊಟ್ನ ಸಿಗ್ತಾ ಇತ್ತು. ಕುಂಕುಮ ಹಚ್ಕೊಳ್ಳೋದಕ್ಕಿಂತ ನಿಮ್ ಮಾತ್ ಕೇಳೋದೇ ಸುಮನನ್ಗೆ ಕಷ್ಟ ಆಗಿದೆ. ಫ್ಯಾಷನ್ ಹೆಸರಲ್ಲಿ ನಿನ್ ಸೌಭಾಗ್ಯನ ನೀನೇ ಹೀಗೆ ಕಳ್ಕೋಬಾರ್ದು ಸುಮನಾ. ಈ ಹುಡುಗಿ ಬಂದಿದ್ದೆ ತಡ. ನಮ್ ಕೆಲ್ಸನೆಲ್ಲ ಡಿಲೇ ಆಗೋ ತರ ಮಾಡ್ತಾ ಇದ್ದಾಳೆ. ಉಲುಚಿನ ನಾನ್ ನೋಡ್ಕೋತೀನಿ, ನೀನ್ ಹೋಗ್ಬಾ. ಓಕೆ ಅತ್ತೆ. ಒಂದ್ ನಿಮಿಷ ಇರು ಸುಮನಾ. ತಾಯಿ ಎಲ್ಲಿರ್ತಾಳೋ ಮಗುನೂ ಅಲ್ಲೇ ಇರೋದು ಒಳ್ಳೇದು. ಮಗುನ್ ಕೂಡ ಎತ್ಕೊಂಡು ಹೋಗು ಕುಂಕುಮ ಹಚ್ಕೊಂಡ್ಮೇಲೆ. ಕುಂಕುಮ ಇಟ್ಕೊಳ್ಳೋದೇ ಕಷ್ಟ ಅಂತ ಅನ್ಕೊಂಡ್ರೆ ಜೊತೆಲ್ಲ ಮಗುನು ಕರ್ಕೊಂಡು ಹೋಗ್ಬೇಕಾ? ಪರವಾಗಿಲ್ವೇ, ಕರ್ಕೊಂಡ್ ಬಾ. ಹೊರಗೆ ಹೋದಾಗ ಮಗು ಅಳಕ್ ಶುರು ಮಾಡಿದ್ರೆ ಅದಕ್ಕೆ ಹಾಲು ಕುಡ್ಸಕ್ಕೆ ಬ್ಯಾಗು, ಬಾಟ್ಲು, ಹಾಲಿನ ಡಬ್ಬ ಇದೆಲ್ಲ ಲಗೇಜ್ ತರ ಹೊತ್ಕೊಂಡು ಹೋಗ್ಬೇಕು ಚಿಕ್ಕಿ. ಸುಮ್ನೆ ಹಿಂಸೆ. ನಿನ್ ಹಾಲೇ ಕೊಡು. ಬಿಟ್ಬಿಟ್ಟೆ. ಏನ್ ಹೇಳ್ತಿದ್ಯಾ ಸುಮನಾ? ಬದ್ರಿನಾಥ ಹುಟ್ಟಿ 1 ವರ್ಷ ಆದ್ರೂ ನಾನು ಇನ್ನೂ ಅವನಿಗೆ ಹಾಲು ಕೊಡ್ತಿದ್ದೀನಿ. ಮಗು ಹುಟ್ಟಿ ಇನ್ನೂ 10 ದಿವಸನೂ ಆಗಿಲ್ಲ, ಆಗ್ಲೇ ಹಾಲು ಕೊಡೋದು ಬಿಟ್ಬಿಟ್ಯಾ? ಯಾವ ಕೊಟ್ಟಿದ್ದಾಳತ್ಗೆ? ಒಂದ್ಸಲ ಕೊಟ್ಟಾಗ ಅದನ್ನು ಕೂಡ ಕತ್ಕೊಂಡು ಹೋಗಿದ್ಲಲ್ಲ ನಮ್ಮಕ್ಕ. ಸುಮನಾ, ಯಾಕೆ ಜಗಳ ಮಾಡ್ತೀಯ? ಅತ್ತೆ, ಅದೇನೋ ಬ್ಯಾಗ್ ಇದೆಯಂತಲ್ಲ, ಅದನ್ನ ನೀವೇ ಹಿಡ್ಕೊಳ್ಳಿ. ಹಾಗೆ ಮಗುನು ನೀವೇ ಎತ್ಕೊಳ್ಳಿ. ಅಯ್ಯೋ, ಇದೆಂತ ಟಾರ್ಚರ್ ಬಾವಾ? ನನ್ ಮಗಳನ್ನ ಅತ್ತೆ ನೋಡ್ಕೋತೀನಿ ಅಂತ ಹೇಳಿದ್ರಲ್ಲ, ನಿಮ್ಗೆ ಜವಾಬ್ದಾರಿ ಕೊಟ್ಟಂಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಹುಲ್ಲು ಚಿನ್ನ, ನಿಮ್ಮ ಅತ್ತೆ ಕೈಲಿ ಎತ್ಕೊಳ್ಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಹಲೋ ವಿಶಾಲಾಕ್ಷಿ, ನಮ್ಮ ಮಾಮ್ನ ಯಾರು ಅನ್ಕೊಂಡಿದ್ಯಾ? ಬ್ಯಾಕ್ ಗ್ರೌಂಡ್ ಇದೆಯಾ? ಬಾಡಿ ಬಿಲ್ಡರ್. ಹಾ, ಬಾಡಿನ ಮಾತ್ರ ಬೆಳೆಸ್ಕೊಂಡು ಹೋದ್ರೆ ಅವ್ರನ್ ಬಾಡಿ ಬಿಲ್ಡರ್ ಅನ್ನಲ್ಲ ರೀ. ಏಯ್, ನೀನ್ ನಿಲ್ಸ. ಅಯ್ಯ, ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ನಮ್ಮ ಅಮ್ಮ 25 kg ಎತ್ತುತ್ತಾರೆ ಗೊತ್ತಾ? ಆ, ಹೊರಗಡೆ ಗೇಟ್ ಮುಂದೆ ಹಸು ಸಗಣಿ ಹಾಕತ್ತೆ. ಅದನ್ನ ತಟ್ಟೆಗೆ ಹಾಕಿ ಬೆರಣಿ ತಟ್ಟೋದ್ರಿಂದ ಒಳ್ಳೇದಾಗತ್ತೇನೋ. ಆದ್ರೆ ಬರೀ ಶೋ ಆಫ್ ಮಾಡಿದ್ರೆ ಏನ್ ಸಿಗತ್ತೆ? ಬದ್ನೆಕಾಯಿ. ಹಾಸಿನಿ, 1 ನಿಮಿಷ ಇರು. ನೀನ್ ಸ್ವಲ್ಪ ನಿನ್ ಗಂಡನ್ ಮಾತನ್ನ ಕೇಳಿಸ್ಕೊ. ಸರಿ. ಏನಿರತ್ತೆ, ಮನೆ ಜವಾಬ್ದಾರಿನ ಹೊತ್ತಿದ್ದಕ್ಕಂಗೆ ಒಂದು ಚಿಕ್ಕ ಮಗುನ ಎತ್ಕೊಳ್ಳೋದು ಕಷ್ಟನಾ ಅಂತ ಹೇಳ್ತಾ ಇದ್ದೇನೆ ವಲ್ಲಭ. ಇಷ್ಟೊತ್ತಿನ ತನಕ ಎತ್ಕೊಂಡೇ ಇದ್ನಲ್ಲ. ಇವಾಗ ಇದ್ಕೋ. ಎತ್ಕೊಂಡೇ ಇದೀನಲ್ಲ. ಇಲ್ಲಿ
ಇಲ್ಲಿವರೆಗೂ ಎತ್ಕೊಂಡಿದ್ದೆ, ಈಗಿಂದ ನಿನಗೆ 1 ನಿಮಿಷನೂ ಇಟ್ಕೊಳಕ್ಕಾಗಲ್ಲ. ಸರಿ, 2ನೇ ನಿಮಿಷದಿಂದ ನೀವ್ಯಾರೂ ಮಾತಾಡೋ ಹಾಗಿಲ್ಲ. ಸುಮ್ಮನ ಆಚೆ ಹೋಗ್ಬೇಕು. ಟೈಮ್ ಸ್ಟಾರ್ಟ್ಸ್ ನಾವು. ಏನಾಯ್ತು ಮಾಮ್? ಮಾಮ್ ಏನಾಯ್ತು? ಮಾಮ್ ಏನಾಯ್ತು? ಏನಾಯ್ತು ಮಾಮ್? ನೀರು ಕುಡೀರಿ ಮಾಮ್. ಮಾಮ್, ಹಠ ಮಾಡಕ್ ಹೋಗಿ ಪ್ರಾಣಕ್ಕೆ ಸಂಸ್ಕಾರ ತಂದ್ಕೋಬಾರ್ದು. ವಯಸ್ಸಾಗಿರೋ ಈ ನಿಮ್ ಮಾಮ್ಗೆ ಬಿಲ್ಡಪ್ ಎಲ್ಲ ಬೇಕಾ? ಏಯ್ ಯಾಕೆ ಹಾಗಂತ್ಯಾ? ಇಲ್ಲಾಂದ್ರೆ ಮತ್ತಿನೇನ್ರಿ? ಚಿಕ್ಕ ಪಾಪು ಉಲುಚಿ, ರಾತ್ರಿ ಆದ್ರೆ ಹಾವಿನ ಮರಿ ಆಗುತ್ತೆ. ಅವಾಗ ಅದ್ರ ಭಾರ ಇನ್ನೂ ಕಮ್ಮಿ ಆಗುತ್ತೆ. 5 ನಿಮಿಷಕ್ಕಿಂತ ಜಾಸ್ತಿ ಏನು ಎತ್ಕೊಳಕ್ ಆಗದೆ ಇದ್ಮೇಲೆ ವೇಟ್ ಲಿಫ್ಟ್ ಮಾಡ್ತಾರೆ ಅಂತ ಅಷ್ಟೊಂದು ಬಿಲ್ಡಪ್ ಯಾಕೆ ಕೊಟ್ಟಿದ್ದು ನೀವು ಅವ್ರಿಗೆ? ಯಜಮಾನ್ರು ಹಿಡ್ಕೊಳ್ದೆ ಹೋಗಿದ್ದಿದ್ರೆ ಉಲುಚಿಗೆ ಗಾಯ ಆಗಿರೋದು. ವಿಶಾಲಾಕ್ಷಿ ಏನು ಅವ್ರಮ್ಮನ್ಗೆ ಏಟ್ ಆಗತ್ತೆ ಅಂತ ಅಂದ್ಲು. ಸ್ವಲ್ಪ ಹೊತ್ತಿದ್ದಿದ್ರೆ ಮಗುಗೆ ಏಟ್ ಆಗೋಗ್ತಿತ್ತು. ಈ ಹುಡುಗಿನೇ ಏನೋ ಮಾಯ ಮಾಡಿರ್ತಾಳೆ. ಹಾಗನ್ಬೇಡಿ, ಹುಷಾರಾಗಿ ಇರಕ್ಕೆ ಹೇಳಿದ್ಲೆ ಹೊರತು ಬೇಜವಾಬ್ದಾರಿಯಿಂದ ಇರಿ ಅಂತಲ್ಲ. ಒಳ್ಳೆದಕ್ಕೋಸ್ಕರನೇ ಹೇಳಿರೋದವಳು. ಏನು ನೋಡ್ತಾ ಇದೀಯಾ? ಬೊಟ್ಟಿಟ್ಕೊಂಡು ಮಗುನೂ ಕರ್ಕೊಂಡು ಬ್ಯಾಂಕಿಗೆ ಹೋಗೋ. ಹುಲಿಚಿನ ಹಸಿನ ಕಡೆ ನೋಡ್ಕೋತಾರೆ. ಹಿಪ್ಪೋಪೊಟಾಮಸ್ ಥರ ಇರೋ ನಮ್ಮ ಅತ್ತೆಗೆ ಅದನ್ನ ಎತ್ಕೊಳಕ್ ಆಗ್ಲಿಲ್ಲ. ಸೊಣಕಲ್ ಕಡ್ಡಿ ನನ್ಗೆ ಎತ್ತಕ್ಕಾಗತ್ತಾ? ಮಗುನ ತಾಯಿನೇ ಕಾಪಾಡ್ಕೋಬೇಕು. ಅವ್ರ ಮೇಲೆ ಇವ್ರ ಮೇಲೆ ಜವಾಬ್ದಾರಿ ಹೊರಿಸ್ಬಾರ್ದು.
ಸುಮ್ಮನಮ್ಮ. ನೋಡ್ದ್ಯಾ ಸುಮ್ಮಿ, ಬೊಟ್ಟಿಟ್ಕೊಳ್ಳೋ ಜಾಗದಲ್ಲಿ ಬ್ಯಾಂಡೇಜ್ ಹಾಕೋಬೇಕಾಗಿ ಬಂತು. ಈ ವಿಶಾಲಾಕ್ಷಿದ್ ಏನ್ ಭಯ ಏನೋ, ಅವಳು ಹೇಳ್ದಾಗೆ ಆಯ್ತು. ಹೀಗಾಯ್ತು ಅಂತ ಬೇಜಾರ್ ಮಾಡ್ಕೊಂಡಿಲ್ಲ ಬಾವಾ, ಆದ್ರೆ ಹೀಗಾಗತ್ತೆ ಅಂತ ಗೊತ್ತಾದ್ರೂ ನಮ್ಮ ಅಕ್ಕ ಅದನ್ನ ಹೇಳ್ದೆ ಸುಮ್ನೆ ಇದ್ಲಲ್ಲ ಅಂತ ಕೋಪ ಬರ್ತಿದೆ. ಸುಮನ, ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ನಾನ್ ತಿಳ್ಕೊತೀನಿ ಅಂತನಾ? ಸುಮನಾ, ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ಮೊದ್ಲೇ ಹೇಳ್ತಿದ್ಲಲ್ಲ. ಹೇಳ್ಬಾರ್ದು ಅಂತಾನೆ ಹೇಳಿಲ್ಲ. ಪಾಪ ನಯಿನಿ ಅಮ್ಮಂಗೆ ನೀನ್ ಯಾಕೆ ಬೈತ್ಯ ಸುಮನ? ನನ್ನ ಕೈಯಲ್ಲಿರೋ ಕುಂಕುಮನ ನೀನ್ ಕೆಳಗಡೆ ಬೀಳ್ಸಿದ್ದಕ್ಕೆ ನಿನಗೆ ಹೀಗಾಯ್ತು ಅಂತ ಅನ್ಕೋಬೋದಲ್ವಾ? ಜಾಸ್ತಿ ಮಾತಾಡ್ತೀಯಾ? ನಿನ್ನ ಮನೆಯಿಂದ ಆಚೆ ಹಾಕ್ಬೇಕು. ಬಾಯ್ ಮುಚ್ಚೆ. ಹೇಳಿದ ಮಾತನ್ನ ಕೇಳದೆ ಹೋದ್ರು ದುರಂಕರದ ಮಾತುಗಳನ್ನ ಚೆನ್ನಾಗಿ ಆಡ್ತೀಯ ನೀನು. ನಾನ್ ಮೊದ್ಲೇ ಹೇಳಿಲ್ವಾ ಈ ಹುಡುಗಿ ಮನೆಗೆ ಬಂದ್ರೆ ಗಲಾಟೆ ಆಗತ್ತೆ ಅಂತ? ಇಷ್ಟೊತ್ತಿಗೆ ಬ್ಯಾಂಕಲ್ಲಿ ಚೆಕ್ ಕೂಡ ಡೆಪಾಸಿಟ್ ಆಗಿರೋದು. ಇವಾಗ ಹೋಗಲ್ಲ. ಹಣೆ ಮೇಲೆ ಪ್ಲಾಸ್ಟರ್ ಇದೆ. ನಾನು ನೋಡಿ ಎಲ್ರು ಆಡ್ಕೊಂಡು ನಗ್ತಾರಷ್ಟೇ. ನಿಜಾನೇ ಸುಮನ, ಆ ಚೆಕ್ಗೆ 3 ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ. ಒಟ್ನಲ್ಲಿ ನಿಮ್ಗಳಿಗೆ ದುಡ್ಡಿಂದೇ ಚಿಂತೆ ಅಲ್ವಾ? ವಿಶಾಲಾಕ್ಷಿ ಹೇಳಿದ ತಕ್ಷಣ ನೀನ್ ಕುಂಕುಮ ಇಟ್ಕೊಂಡಿದ್ದಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲಮ್ಮ. ಹೌದು, ಸಿಂಧೂರನ ಕುಜ ಅಂತಾನೂ ಕರೀತಾರೆ. ಆಯುಷ್ ಜಾಸ್ತಿ ಆಗ್ಬೇಕು ಅಂದ್ರೆ ಹಣೆ ಮೇಲೆ ಕುಂಕುಮ ಇರಬೇಕು. ಅತ್ತೆಗೆ ಸುಸ್ತು ಹೋಗ್ಬೇಕು ಅಂದ್ರೆ ಕುಂಕುಮ ಕಲ್ಸಿರೋ ನೀರನ್ನು ಚಿಮ್ಸಿದ್ರೆ ಯಾರಾದ್ರೂ ಸರಿ ಬೇಗ ಹುಷಾರಾಗ್ತಾರಮ್ಮ. ನೀನ್ ಬಾಮ್ಮ, ಹಾಲಲ್ಲಿ ಬಿದ್ದಿರೋ ಕುಂಕುಮನ ಕ್ಲೀನ್ ಮಾಡ್ತಾರೆ. ಅತ್ತೆ, ಮಗುನ ಹಿಡ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ ಯಜಮಾನ್ರೆ? ವಿಶಾಲಾಕ್ಷಿ ಹೇಳಿದ್ಮೇಲೆ ಕುಂಕುಮದಲ್ಲಿ ಇಷ್ಟು ವಿಶಿಷ್ಟತೆಗಳನ್ನ ನಾನು ಇವಾಗಲೇ ತಿಳ್ಕೊಂಡಿದ್ದು. 2 ಹುಬ್ಬಿನ ಮಧ್ಯೆ 3ನೇ ಕಣ್ಣಿರುತ್ತೆ ಯಜಮಾನ್ರೆ, ಅದನ್ನೇ ಆಜ್ಞಾ ಚಕ್ರ ಅನ್ನೋದು. ಆ ದೇವ್ರ ದರ್ಶನ ಆಗಬೇಕು ಅಂದರೆ ಕುಂಕುಮ ಯಾವಾಗಲೂ ಇಟ್ಕೊಂಡಿರ್ಬೇಕು. ಐಸಿ. ಮತ್ತೆ ಗಂಡನ ಕೈಲಿ
ಕುಂಕುಮನ ಹಣೆಗೆ ಯಾಕೆ ಇಡಿಸ್ಕೋತಾರೆ? ಹೆಬ್ಬೆಟ್ಟಲ್ಲಿ ಕುಂಕುಮ ತಗೊಂಡು ಭಗವಂತನ ಸಾಕ್ಷಿಯಾಗಿ ನಿನ್ನನ್ನು ಕಣ್ಣಿನ ರೆಪ್ಪೆ ಥರ ನೋಡ್ಕೋತೀನಿ ಅಂತ ಪ್ರಮಾಣ ಮಾಡಿ ಹಣೆ ಕುಂಕುಮ ಇಡ್ತಾನೆ ಗಂಡ. ಅದಾದ್ಮೇಲೆ ಹೆಂಡತಿ ಕಿರುಬೆರಳು ಹಿಡ್ಕೊಂಡು ಸನಾತನ ಧರ್ಮದ ಹಾದಿಲಿ ನಡಿಬೇಕು ಅಂತ ದೇಹದಲ್ಲಿರೋ ನರಗಳನ್ನೆಲ್ಲ ಪ್ರಚೋದನಗೊಳಿಸೋದೇ ಈ ಕುಂಕುಮ. ಶಿವಭಕ್ತರು ವಿಭೂತಿಯಿಂದ 3 ಅಡ್ನಾಮ ಹಾಕಿ ಮಧ್ಯದಲ್ಲಿ ಕುಂಕುಮ ಇಡ್ತಾರೆ. ಹಾಗೆ ವಿಷ್ಣು ಭಕ್ತರು 2 ಉದ್ದಾನಾಮ ಇಟ್ಟು ಮಧ್ಯದಲ್ಲಿ ಕುಂಕುಮದಿಂದ ತಿಲಕನ ಇಡ್ತಾರೆ. ಹೌದು ಯಜಮಾನ್ರೆ, ವೈಷ್ಣವ ಸಂಪ್ರದಾಯದ ಪ್ರಕಾರ 2 ಬಿಳಿ ನಾಮ ವಿಷ್ಣು ಪಾದಕ್ಕೆ ಸಮಾನ. ಮಧ್ಯದಲ್ಲಿರೋ ಕೆಂಪು ನಾಮ ಲಕ್ಷ್ಮೀದೇವಿ ಸಾನ್ನಿಧ್ಯ ಇರಲಿ ಅಂತ ಇಟ್ಕೋತಾರೆ. ಗ್ರೇಟ್. ನೈನಿ, ಈಗ ನಿನ್ನ ಹಣೆಗೆ ಕುಂಕುಮ ಇಡಬೇಕು ಅನ್ನಿಸ್ತಿದೆ. ಸರಿ ಗಾಯತ್ರಿ, ನೋಡು ಕಂದ, ನಿಮ್ಮಪ್ಪ ಕುಂಕುಮ ಇಡ್ತಾರಂತೆ. ನೈನಿ, ಇದೇ ಫಸ್ಟ್ ಟೈಮ್ ಅನ್ನೋ ರೀತಿಲಿ ಮಗು ಹೇಳ್ತಿದ್ಯಲ್ಲ. ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಕುಂಕುಮ ಇಡೋದನ್ನ ಮಕ್ಕಳು ಯಾವತ್ತೂ ನೋಡೇ ಇಲ್ಲ. ಆವಾಗ ನಿಮ್ಮ ಕಣ್ಣಲ್ಲಿ ನನ್ನ ಮೇಲಿರೋ ಪ್ರೀತಿ ಕಾಣುತ್ತೆ. ಅದು ನೋಡೋಕ್ಕೆ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. ಅದರ ಮತ್ತೊಂದು ಹೆಸರೇ ಅಫೆಕ್ಷನ್. ಪರ್ಫೆಕ್ಟ್. ನೋಡು ಗಾಯತ್ರಿ, ಎಲ್ರೂ ಕಣ್ಣಲ್ಲೇ ಮೋಡಿ ಮಾಡೋಳೆ ನಿಮ್ಮಮ್ಮ. ನೀವು ಹೀಗೆ ಮಾತಾಡ್ತಿದ್ರೆ ನಂಗೆ ಅಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ. ವಿಶಾಲಾಕ್ಷಿ ಸ್ನಾನ ಮಾಡಿ ಬರ್ತೀನಿ ಅಂದಿದ್ದಾಳೆ. ನೈನಿ, ಆ ಸುಮನ ಏನು ಅಂದಾಗ ನೋಡ್ಕೊ. ನನ್ನ ತಂಗಿ ಯಾರಿಗೇನಂತಾಳೆ? ಅದೇ ವಿಶಾಲಾಕ್ಷಿ ಹೇಳ್ದಂಗೆ ನಡೆದಿದೆಯಲ್ಲ, ತಲೆಗೆ ಗಾಯನೂ ಆಗಿದ್ದಿಲ್ಲ. ಹೊರಗೆ ಹೋಗಬೇಡ ಅಂತ ಹೇಳಿದ್ರು ಹಠ ಮಾಡ್ಕೊಂಡು ಹೋದ್ರೆ ಹೀಗೆ ಆಗೋದು ಯಜಮಾನ್ರೆ. ಮಗುಗೆ ಹಾಲು ಕೊಟ್ಟು ಮನೇಲಿರ್ದೆ ಹೊರಗೆ ಹೋಗೋಕೆ ನೋಡಿದ್ದಕ್ಕೆ ಹೀಗಾಗಿತ್ತು. ಈಗೆಲ್ರ ಮೇಲೂ ಕೋಪ ಮಾಡ್ಕೊಂಡ್ರೆ ಏನು ಲಾಭ ಹೇಳಿ? ನಿನ್ನ ಹಾಗೆ ವಿಶಾಲಾಕ್ಷಿನೂ ಮುಂದೆ ನಡೆಯೋ ಅಪಾಯಗಳನ್ನು ಹೇಳ್ತಿದ್ದಾಳಲ್ಲ. ಅವ್ರಿಗೆ ಪ್ರತ್ಯೇಕವಾಗಿ ಅಮ್ಮನವರು ವರ ಕೊಡೋ ಅವಶ್ಯಕತೆ ಇಲ್ಲ ಯಜಮಾನ್ರೆ. ಮಕ್ಕಳ ವಾಕ್ಯ ದೇವ್ರ ವಾಕ್ಯ ಅಂತಾರೆ. ಅದು ಅಲ್ಲದೆ ಶಿವಭಕ್ತೆ ಅವಳು. ಅವಳ ಬಾಯಿಂದ ಬಂದ ಮಾತೆಲ್ಲ ನಿಜಾನೇ ಆಗಿದೆ ರೀ. ಸುಮ್ಮನೆಗೆ ಅರ್ಥ ಆಗಲ್ಲ, ಅಪಾರ್ಥ ಮಾಡ್ಕೊತಾಳೇನೋ ಅಂತ. ಏಟ್ಗೆ ನೋವು ಅನುಭವಿಸ್ತಾ ಇರ್ತಾಳೆ. ಅವಳ ಬಗ್ಗೆ ನೀವು ತಲೆ ಕೆಡ್ಸ್ಕೋಬೇಡಿ. ಏಯ್ ಸುಮನ, ಅಳ್ತಿರೋ ಮಗನ ಎತ್ಕೊಳ್ಳೋದು ಬಿಟ್ಟು ನೀನೇ ಅಳ್ತಿದೀಯಲ್ಲೇ. ನಾನೇನು ಮಗು ಅಳ್ತಿದೆ ಅಂತ ಅಳ್ತಾ ಇಲ್ಲ, ನನ್ನ ಹಣೆಗೆ ಹೀಗಾಯ್ತಲ್ಲ ಅಂತ ಅಳ್ತಾ ಇದ್ದೀನಿ. ಓಹೋ, ಏಟಾಯ್ತು ಅಂತನಾ? ಹೌದು, ನಮಗ್ ದುಡ್ಡು ಬರುವಾಗ 10 ಜನ ಕಣ್ಣು ಹಾಕ್ತಾರೆ ಅಂತ ಹೇಳ್ತಾರೆ. ದೃಷ್ಟಿ ಆದ್ರೆ ಜ್ವರ ಬರ್ಬೇಕೆ ಹೊರತು ಈ ತರ ಹಣೆಗೆ ಏಟಾಗೋದು ಅಂದ್ರೆ ಏನು? ನಿನ್ಗೆ ಹೊರಗಡೆ ಹೋಗ್ಬೇಡ ಅಂತ ಪಾಪ ವಿಶಾಲಾಕ್ಷಿ ಗಿಣಿಗೆ ಹೇಳ್ದಂಗೆ ಹೇಳಿದ್ಲು. ಆದ್ರೆ ನೀನ್ ಕೇಳಿದ್ಯಾ? ಪಾಪ ಅಂತ ಅವಳ ಮೇಲೆ ಕನಿಕರ ತೋರಿಸ್ತಿರಲ್ಲ ನೀವು. ನನಗೆ ಹೀಗಾದ್ರೂ ನಿಮ್ಗೆ ಅಯ್ಯೋ ಅನ್ಸ್ಲಿಲ್ವಾ? ನಿನಗೆ ಚಿಕ್ಕ ಏಟಾಗಿರೋದು ಕಣೆ, ಹಾರ್ಟ್ ಅಟ್ಯಾಕ್ ಏನಾಗಿಲ್ಲ. ಅದೆಲ್ಲ ಚಿಕ್ಕ ಯಜಮಾನ್ರೆ, ಅಂದವಾಗಿರೋ ನನ್ ಮುಖಕ್ಕೆ ಈ ತರ ಎಲ್ಲ ಗಾಯ ಆದ್ರೆ ಎಲ್ಲೂ ಹೋಗಕ್ ಆಗಲ್ವಲ್ಲ, ಅದೇ ನನ್ ಬೇಜಾರು. ಅಷ್ಟಕ್ಕೂ ನೀನ್ ಚೆನ್ನಾಗಿದೀಯ ಅಂತ ಯಾರು ಹೇಳಿದ್ರು? ನೀವ್ ಮಾತ್ರ ಹೇಳಲ್ಲ. ನಿನ್ ಮುಖ ಅದ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ. ನಾನ್ ಹೇಳೋದನ್ನು ಕೇಳು.